ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶಿಕ್ಷಣ ಇಲಾಖೆಯಿಂದ ಗೆಳತಿಯೊಂದಿಗೆ ಹಾರೋಣ ಎಂಬ ಶೀರ್ಷಿಕೆ ಅಡಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಆದರೆ ಈ ಕಾರ್ಯಕ್ರಮದ ಶೀರ್ಷಿಕೆಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಯಾಗಿತ್ತು. ಅಲ್ಲದೆ ಕೆಲವರು ಟ್ರೋಲ್ ಕೂಡ ಮಾಡಿದ್ರು. ಈ ಕುರಿತು ಇಂದು ವಿಧಾನಸೌಧದಲ್ಲಿ ಮಾತನಾಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಟ್ರೋಲ್ ಮಾಡಿದ್ದಕ್ಕೆ ತಲೆಕೆಡಿಸಿಕೊಳ್ಳಲ್ಲ. ನಾನು ಟ್ರೋಲಿಗರ ಬಗ್ಗೆ ತಲೆಕೆಡಿಸಿಕೊಳ್ಳಲ್ಲ. ನಾವು ಮಕ್ಕಳಿಗೆ ಏನು ಒಳ್ಳೆಯದು ಕೊಟ್ಟೆವು ಎಂಬುದು ಮುಖ್ಯ. ರಾಷ್ಟ್ರಮಟ್ಟದಲ್ಲಿ ಸಹೇಲಿ ಕಿ ಉಡಾನ್ ಫ್ಲೈಯಿಂಗ್ ವಿತ್ ಫ್ರೆಂಡ್ ಎಂಬ ಹೆಸರು. ಅದನ್ನ ಕನ್ನಡಕ್ಕೆ ಅನುವಾದ ಮಾಡಬೇಕಾದ್ರೆ ಗೆಳತಿಯೊಂದಿಗೆ ಹಾರೋಣ, ಗೆಳತಿಯೊಂದಿಗೆ ನಲಿಯೋಣ, ಗೆಳತಿಯೊಂದಿಗೆ ಆಡೋಣ, ಹೀಗೆ ಹಲವಾರು ಹೆಸರುಗಳ ಬಗ್ಗೆ ಚರ್ಚೆ ಆಗಿದೆ. ಅಂತಿಮವಾಗಿ ಗೆಳತಿಯೊಂದಿಗೆ ಹಾರೋಣ ಎಂಬ ಹೆಸರಿಗೆ ಹೆಚ್ಚು ಒಲವು ವ್ಯಕ್ತವಾಗಿದೆ. ಹಾಗಾಗಿ ಈ ಹೆಸರನ್ನ ಅಂತಿಮಗೊಳಿಸಲಾಗಿದೆ. ಟ್ರೋಲ್ಗಳು ಏನೇ ನೆಗೆಟಿವ್ ಆಗಿ ಟೀಕೆ ಮಾಡಿದ್ರು ನಾನಂತೂ ತಲೆಕೆಡಿಸಿಕೊಳ್ಳಲ್ಲ. ಅದನ್ನ ಹುಳಿತರ ಎಸೆದು ಬಿಡಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನಾವು ಸುಮಾರು 6-7 ತಿಂಗಳಿಂದ ಒಂದು ಸ್ಟಡಿ ಮಾಡ್ತಾ ಇದ್ವಿ. ಈ ಎಲ್ಲದಕ್ಕೂ ಕಮಿಟಿಗಳಿದ್ದಾವೆ. ಶಾಸಕರ ಅಧ್ಯಕ್ಷತೆಯಲ್ಲಿ ಕಮಿಟಿಗಳು. ಎಜುಕೇಷನ್ ಕಮಿಟಿ ಎಲ್ಲೂ ಇಲ್ಲ. ಈಗ ಫಾರ್ ದ ಫಸ್ಟ್ ಟೈಮು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಪರ್ಮಿಷನ್ ಕೊಟ್ಟರು. ಮೊನ್ನೆ ಅವ್ರ ಜೊತೆಗೆ ಡಿಸ್ಕಷನ್ನು ಕೂಡ ಆಯಿತು. ನಿನ್ನೆ ಅವ್ರು ಕೊಟ್ಟು ಇನ್ಮೇಲಿಂದ ಈ ಬಗರುಕುಂ ಕಮಿಟಿ ಮತ್ತು ನಿಮ್ಮ ಏನು ಆರಾಧನಾ ಕಮಿಟಿ ಇದೇ ಥರ, ಯಾಕೆಂದರೆ ಬಿಗ್ಗೆಸ್ಟ್ ಡಿಪಾರ್ಟ್ಮೆಂಟು ಯಾವುದೇ ಇಲಾಖೆ ತೊಗೊಂಡ್ರೂ ಅದು ಎಜುಕೇಷನ್ ಡಿಪಾರ್ಟ್ಮೆಂಟೇ. ನಂಬರ್ ಆಫ್ ಸ್ಟೂಡೆಂಟ್ಸ್ ಇರಲಿ, ನಂಬರ್ ಆಫ್ ಸ್ಟಾಫ್ ಇರಲಿ, ಎಲ್ಲ ನೋಡಿದಾಗ ಬಜೆಟ್ ಕೂಡ ತುಂಬ ಆಗೋದ್ರಿಂದ ಅಲ್ಲಿ ಬರೀ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಪ್ರೋಗ್ರೆಸ್ ಮಾತ್ರ ಕಾಣಿಸ್ತಾ ಇತ್ತು. ಅಂದರೆ ಅಲ್ಲಿ ಸಿ ಓರ್ ಹ್ಯಾಂಡಲ್ ಮಾಡ್ತಾರೆ, ಡಿಸ್ಟ್ರಿಕ್ಟ್ KDPL ಮಾಡ್ತಾರೆ. KDPL ಇಲ್ಲೂ ಮಾಡಿದ್ರೂ ಸೊ ಇದನ್ನೇ ಸಪ್ರೇಟ್ ಮಾಡಬೇಕು ಅಂತೇಳಿ ನಾವು ಸ್ಟಡಿ ಮಾಡಿದಾಗ ತುಂಬ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂತು. ಇನ್ಮೇಲಿಂದ ಒಂದು ಅದಕ್ಕೆ ಹೆಸರು ಯಾವ ರೀತಿ ಇಡಬೇಕು ಅಂಥೇಳಿ ನಮ್ಗೆ ಗೊತ್ತಿಲ್ಲ, ಯಾಕೆಂದರೆ ನಿನ್ನೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಸೊ ದೇರ್ ವಿಲ್ ಬಿ ಎನ್ ಎಜುಕೇಷನ್ ಕಮಿಟಿ ಇನ್ಮೇಲೆ ಹೆಡೆಡ್ ಬೈ ಶಾಸಕರು. ಅದರಲ್ಲಿ ಅದಿದೆಯಾ, ಯಾರು ಇರ್ತಾರೆ ಅಂತ ಲಿಸ್ಟ್ ಹೇಳಿದೆ, ಅದು ಕೊಡಿ. ಶಿಕ್ಷಣ ಸುಧಾರಣೆ ಸಮಿತಿ. ಶಿಕ್ಷಣ ಸುಧಾರಣೆ ಹೇಳ್ಬಿಟ್ರಲ್ಲ, ಅದೇ ಮೋಸ್ಟ್ಲಿ ಆಗ್ತದೆ ಇರಬೇಕು. ಪಾಯಿಂಟ್ಸ್ ಕೊಡಿ, ಅದೇ ಇಟ್ಬಿಡ್ಬೋದು. ಸೊ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ, ಯಾಕೆಂದರೆ ಏನಾಗ್ತದೆ, ಈಗ ಸೊರಬಕ್ಕೆ ತಾಳಗೊಪ್ಪ ಸಾಗರದ್ದು ಬರುತ್ತೆ. ಸೊ ಅದು MLA ಅವರ ಅಧ್ಯಕ್ಷತೆಯಲ್ಲಿ MLA ಅವರು ಅಧ್ಯಕ್ಷತೆಯಲ್ಲಿ ಮಾಡೋದು. ಯಾರು ಮಿನಿಸ್ಟ್ರ್ ಇರ್ತಾರೆ ಅವ್ರಿಗೆ ಸ್ವಲ್ಪ ಬೇರೆಯವ್ರಿಗೆ ನಾಮಿನೇಷನ್ ಕೊಡೋದಕ್ಕೆ ಅವರಿಗೆ ಸಹಾಯ ಆಗ್ತದೆ. ಅದರೊಳಗೆ ತಾಲೂಕು ಇದು ಶಿಕ್ಷಣಾಧಿಕಾರಿ ಇರ್ತಾರೆ, ತಹಸೀಲ್ದಾರ್ ಅವರು ಇರ್ತಾರೆ, EO ಇರ್ತಾರೆ, ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ತಾರೆ, ಮತ್ತು ಪಂಚಾಯತ್ ರಾಜ್ ಅವ್ರ ಆಫೀಸರ್ಸ್ ಇರ್ತಾರೆ, ಮತ್ತು ಪ್ರೌಢಶಾಲೆ ಶಿಕ್ಷಕರು ಅತಿ ಹೆಚ್ಚು. ಯಾಕೆಂದರೆ ಇದನ್ನು ಯಾಕೆ ಏನು ಮಾಡ್ತಾಯಿದ್ದೀವಿ, ಪ್ರೌಢಶಾಲೆ ಶಿಕ್ಷಕರಲ್ಲಿ ಯಾರು ಟೀಚರ್ ಹೈಯೆಸ್ಟು ಸರ್ವಿಸ್ ಇಲ್ಲ, ಹೆಡ್ ಮಾಸ್ಟರ್ ಇರ್ತಾರೆ, ಅವ್ರನ್ನ ತಗೊಳ್ತೀವಿ. ಯಾಕೆಂದರೆ ಪ್ರೋಗ್ರೆಸ್ಸಿಗೆ ನಮಗೆ ಈಸಿ ಆಗುತ್ತೆ. ಕರೆಕ್ಟ್ ಅಲ್ಲ? ಪ್ಲಸ್ ಸೇಮ್ ಥಿಂಗ್ ವಿತ್ ಪ್ರಾಥಮಿಕ ಹಾಗೂ PUC 3 ಜನರು ಆ ಕಡೆಯಿಂದ ಬರ್ತಾರೆ. ಮತ್ತು ಡಯಟಿಂದ, ಯಾಕೆಂದರೆ ಡಯಟ್ ಇಸ್ ದ ಒನ್, ನಮ್ಮ ಈ ರಿಸರ್ಚು ಎಲ್ಲ ನಡೆಯೋದ್ರಿಂದ ಡಯಟ್ ಕಡೆಯಿಂದ ಒಬ್ಬರು ಬರ್ತಾರೆ. ಸರ್ಕಾರದಿಂದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ SDMC ಅವರು ಅಧ್ಯಕ್ಷರು ಯಾರಾಗಿರ್ತಾರೆ ಅವರಿಂದ MLA ಅವರು ನಾಮಿನೇಟ್ ಮಾಡ್ತಾರೆ. ಅಂದರೆ ಅವರು ಹಿ ಕ್ಯಾನ್ ಸೆಲೆಕ್ಟ್. MLA ಅವರಲ್ಲ, ಸರ್ಕಾರದಿಂದ ನಾಮಿನೇಟ್ ಮಾಡ್ತಾರೆ. ಪ್ಲಸ್ ಸರ್ಕಾರದಿಂದ SC ST ಒಂದು, ಮಹಿಳೆಯರು ಒಂದು, ಸಾಮಾನ್ಯ ಒಂದು, OBC ಒಂದು. ಈಗ ಸಾಮಾನ್ಯ 1 ಬೇಡ 2 ಅಂತೇಳಿ ಆಗಿದೆ. ಅಂದರೆ 5 ಸದಸ್ಯರು ಪ್ಲಸ್ SDMCಯಿಂದ 2 ಸದಸ್ಯರು, ಟೋಟಲು 7 ಸದಸ್ಯರು ಅವರು ಇರ್ತಾರೆ. ಅದು ಗೌರ್ಮೆಂಟ್ ಕಂಟ್ರೋಲ್ಡ್ ಇರ್ತದೆ. ಮತ್ತು ನಮ್ಮ ಶಾಸಕರ ಅಧಿಕಾರಿಯೇತರ ಸಮಸ್ಯೆ, ಅಧಿಕಾರಿಯೇತರ, ಹೌದು ಅಧಿಕಾರಿಯೇತರ. ಬಟ್ SDMC ಅವ್ರನ್ನ ಯಾಕಿಟ್ವಿ ಅಂದರೆ ಸಮಸ್ಯೆಗಳು ನಮಗೆ ಗೊತ್ತಾಗ್ತದೆ ಅಂಥೇಳಿ. ಆಮೇಲೆ ಸಕ್ಸಸ್ ತೊಗೊಳೋದಕ್ಕೆ ನಮಗೆ ಹೆಡ್ ಮಾಸ್ಟರ್ನ ತೊಗೊಂಡ್ರೆ ಪ್ರೈಮರಿ ಮತ್ತು ಹೈಸ್ಕೂಲು ಮತ್ತು PUC ಕಾಲೇಜಲ್ಲಿ ಆವಾಗ ನಮಗೆ ಹೆಲ್ಪ್ ಆಗುತ್ತೆ ಅಂಥೇಳಿ. ಇದು ಫಸ್ಟ್ ಟೈಮ್ ಐ ಥಿಂಕ್. ನಂಗೆ ಬೇರೆ ಕಡೆ ಎಲ್ಲ ಗೊತ್ತಿಲ್ಲ. ನಮ್ಮ ರಾಜ್ಯದಲ್ಲಿ ಇವತ್ತುವರೆಗೂ ಮುಂಚೆ ಮಾಡಿದ್ರು ರಿತೇಶ್ ಅವರೇ, ಏನಾದರೂ ಯಾವತ್ತೂ ಕೂಡ ಮಾಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್. ಆ್ಯಂಡ್ ನಮ್ದು ಏನಂದರೆ 46,000 ಶಾಲೆಗಳಿರುತ್ತೆ. ಇವ್ರು ದೇ ವಿಲ್ ಬಿ ಲುಕ್ಕಿಂಗ್ ಅರೌಂಡ್. ಈವನ್ ಏಡೆಡ್ ಶಾಲೆದು ಕೂಡ ಗಮನ ತಗೊಳ್ತಾರೆ, ಏನೇನು ನಮ್ಮ ಸರ್ಕಾರದ ವತಿಯಿಂದ ಹೋಗ್ತದೆ. ಮತ್ತು ಪ್ರೈವೇಟ್ ಶಾಲೆಗಳು ಕೂಡ ಗಮನವನ್ನು ತಗೊಳ್ತಾರೆ ಅಷ್ಟೇ ಅವ್ರ ಪ್ರೋಸೆಸ್ಸಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.